ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಆ್ಯಂಡ್ ಹಾಗೇನೂ ಸಹ ನೀಟ್ ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಮೊದಲಿಗೆ ನೋಡಿ, ಇಲ್ಲಿ ನೀಟ್ ವಿದ್ಯಾರ್ಥಿಗಳು ಮೆಡಿಕಲ್ ಕೋರ್ಸಸ್ಸನ್ನು ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸು ಆ್ಯಂಡ್ ಹಾಗೇನೂ ಸಹ ಡೆಂಟಲ್ ಆಯುಷ್ ಕೋರ್ಸ್ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ನೈಟಿಂದನೇ ಸಹ ಒಂದು ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು KEA ಕಡೆಯಿಂದನೇ ಇದೀಗ ಬರ್ತಿರುವಂತಹ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಬಟ್ ಸದ್ಯಕ್ಕೆ KEA ಅಫಿಷಿಯಲ್ ವೆಬ್ಸೈಟಲ್ಲಿ ಆದರೆ ಸ್ಕೆಡ್ಯೂಲ್ ಆದರೆ ರಿಲೀಸ್ ಮಾಡಿಲ್ಲ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, KEA ಅಫಿಷಿಯಲ್ ಪೇಜಲ್ಲಿ ಟ್ವಿಟರಲ್ಲಿ ಆದರೆ ಟ್ವೀಟ್ ಮಾಡಿದ್ದಾರೆ. ನೀವು ಆ ಒಂದು ಟ್ವೀಟನ್ನು ಆದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. UGCET ನೀಟ್ ಆಪ್ಷನ್ ಎಂಟ್ರಿ ಬಿಗಿನ್ಸ್ 2 days to enter. KEA has opened its portal for students to enter their options for admissions into the first round of medical, dental, ಆಯುಷ್ ಕೋರ್ಸಸ್ ಅಂತ ಇದೆ. ನೋಡಿ, ಇಲ್ಲಿ KCET ವಿದ್ಯಾರ್ಥಿಗಳು ಅಂಡ್ ಹಾಗೇನೂ ಸಹ ನೀಟ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡ್ಕೋಬಹುದು. ಈಗಾಗಲೇ ಸಹ ಸ್ಟಾರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ KEA ಕಡೆಯಿಂದ ಆದರೆ ಟ್ವೀಟ್ ಮಾಡಿರುವಂಥದ್ದು. ಈಗ ನಿಮಗೆ ನಾರ್ಮಲ್ ಆಗಿ ಎಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜಸ್, ವೆಟರ್ನರಿ ಕಾಲೇಜಸ್ ಅಂಡ್ ಹಾಗೇನೂ ಸಹ ಒಂದು ಅಗ್ರಿಕಲ್ಚರ್ ಕಾಲೇಜಸ್ ಏನಿತ್ತು ಅದು ಶೋ ಆಗ್ತಿತ್ತು. ಬಟ್ ಇದೀಗ ನೀವು ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್ ಅಂಡ್ ಹಾಗೇನೂ ಸಹ ಆಯುಷ್ ಕೋರ್ಸಸ್ನ ಆ್ಯಡ್ ಮಾಡ್ಕೋಬಹುದು. ಇವತ್ತು ನೈಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಆ ಒಂದು ಆಪ್ಷನ್ ಎಂಟ್ರಿ ಲಿಂಕಲ್ಲಿ ನಿಮ್ಗೆ ಏನಾದರೂ ತೋರಿಸ್ತಿದೆ ಅಂತಂದರೆ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ, ನೀವು ಮಾರ್ನಿಂಗ್ ಆದ್ರೂ ಸಹ ಒಂದು ಆಪ್ಷನ್ ಎಂಟ್ರಿನ ಮಾಡ್ಕೋಬಹುದು ಆಗಿರುತ್ತೆ. ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಅಂತ ಹೇಳ್ಬಿಟ್ಟು ಸಹ ಇಲ್ಲಿ ಕ್ಲಿಯರ್ ಆಗಾದರೆ ಟ್ವೀಟ್ ಮಾಡಿರುವಂಥದ್ದು. ದ ಸೆಕೆಂಡ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ UGCET ನೀಟ್ ವಿಲ್ ಬಿ ಅನೌನ್ಸ್ಡ್ ಆನ್ August 25 at 8 PM, after which candidates can modify their choices until 11 AM on August 27. The final seat allotment result is scheduled to be released on September 1st at 6 PM ಅಂತ ಇದೆ. ನಿಮಗೆ ಮೊದಲಿಗೆ ನೋಡಿ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತಂದರೆ August 25ನೇ ತಾರೀಕು 8 ಗಂಟೆಗಾದರೆ ಬರುತ್ತೆ. ಮತ್ತು ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಕಾಲೇಜಸ್ಸನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ನಿಮಗೆ ನೋಡಿ August 27ನೇ ತಾರೀಕು 11 ಗಂಟೆವರೆಗೂ ಟೈಮ್ ಇರುತ್ತೆ. ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದು ಸೆಪ್ಟೆಂಬರ್ 1ನೇ ತಾರೀಕು ಸಾಯಂಕಾಲ 6 ಗಂಟೆವರೆಗೂ ಸಹ ಟೈಮನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಹಾಗೇನೂ ಸಹ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಕೇರ್ಫುಲಿ ರಿವ್ಯೂ ದ ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ಡ್ ಆನ್ ದ ವೆಬ್ಸೈಟ್ ಅಂಡ್ ಫಾಲೋ ದ ಪ್ರಿಯಾರಿಟಿ ಗೈಡ್ಲೈನ್ಸ್ ಫಾರ್ ರಿಜಿಸ್ಟರಿಂಗ್ ದೇರ್ ಆಪ್ಷನ್ಸ್. ಇನ್ಫಾರ್ಮೇಷನ್ ಅಬೌಟ್ ಕಾಲೇಜ್ ಫೀಸ್ ಇಸ್ ಆಲ್ಸೋ ಅವೈಲೇಬಲ್ ಅಂಡ್ ದ ED has suggested that students consider this while making their entries ಅಂತ ಹೇಳ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಕೇರ್ಫುಲ್ ಆಗಿರಿ ಅಂತ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೇನೂ ಸಹ ಈಗಾಗಲೇ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಡೆಂಟಲ್ ಆಯುಷ್ ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಈಗಾಗಲೇ ಫೀಸ್ ಸ್ಟ್ರಕ್ಚರ್ ಅನ್ನು ಬಿಟ್ಟಿದ್ದಾರೆ. ಅದನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ನೋಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. The option entry process began on Tuesday night. In a press release, KEA Executive Director H. Prasanna informed that candidates can select their preferred colleges and courses until 10 AM on August 22 ಅಂತ ಇದೆ. ಇವತ್ತು ನೈಟ್ ಆದರೆ ಆಕ್ಟಿವೇಟ್ ಆಗುತ್ತೆ. ಸ್ಟೂಡೆಂಟ್ಸ್ ಒಂದು ಮೆಡಿಕಲ್ ಕಾಲೇಜಸ್ನ, ಡೆಂಟಲ್ ಕಾಲೇಜಸ್ನ, ಆಯುಷ್ ಕಾಲೇಜಸ್ನ ಆ್ಯಂಡ್ ಹಾಗೇನೂ ಸಹ ಈಗ ಇಂಜಿನಿಯರಿಂಗ್ ಕಾಲೇಜಸ್ನ ನೀವು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅದು ಎಲ್ಲಿಯ ತನಕ ಆ್ಯಡ್ ಮಾಡ್ಬೋದು ಅಂತಂದರೆ August 22ನೇ ತಾರೀಕು ಅಂಟಿಲ್ 10 ಗಂಟೆವರೆಗೂ ಸಹ ನೀವು ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಅದಾದಮೇಲೆ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಆ್ಯಂಡ್ ನೆಕ್ಸ್ಟ್ ಕಾಲೇಜಸ್ಸನ್ನು ಚೇಂಜಸ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸನ್ನು ಕೊಡ್ತಾರೆ. ಎಲ್ಲದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ KEA ಕಡೆಯಿಂದ ಟ್ವೀಟ್ ಅನ್ನಾದರೆ ಮಾಡಿ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದು ಸ್ಕೆಡ್ಯೂಲನ್ನು ಸಹ ಅತಿ ಶೀಘ್ರದಲ್ಲೇ ರಿಲೀಸ್ ಮಾಡ್ತಾರೆ. KEA ವೆಬ್ಸೈಟಲ್ಲೇ ಸಿಗುತ್ತೆ. ಸಿಕ್ಕಾಗ ನಾನು ನಿಮಗೆ ಮತ್ತೊಂದು ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ.